ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮಾಲಾಕಣ್ಣಿ ಸ್ನೇಹ ಬಳಗದ ವತಿಯಿಂದ ಆಗಸ್ಟ್ 18ರಂದು ಮಾಲಾಕಣ್ಣಿ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಸುರೇಶ್ ಬಡಿಗೇರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಗಸ್ಟ್ 18ರಂದು ಕಲಬುರಗಿ ನಗರದ ಪತ್ರಿಕಾ ಭವನ ಸಭಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಮಾಜ ಸೇವಕಿ, ಪರಿಸರ ಪ್ರೇಮಿ ಹಾಗೂ ಜನಪರ ಜನನಾಯಕಿ ಮಾಲಾಕಣ್ಣಿಯವರಿಗೆ ಅಭಿನಂದನಾ ಸಮಾರಂಭ ಹಾಗೂ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನ, ನೇತ್ರ ಚಿಕಿತ್ಸೆ ಹಾಗೂ ನೇತ್ರದಾನ ಶಿಬಿರ ಮತ್ತು ದೇಹದಾನ ಪ್ರತಿಜ್ಞಾ ವಿಧಿ ಜೊತೆಗೆ ಸಸಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ವೃತ್ತಿಗೆ ಬಂದು 10 ವರ್ಷಗಳು ಸಮೀಪಿಸಿದ ಅದೊಂದು ನೆಪವಾಗಿಟ್ಕೊಂಡು ನಾವು ಆರೋಗ್ಯದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 18ನೇ ತಾರೀಕು ಇದೇ ಪತ್ರಿಕಾ ಭವನದ ಮೇಲ್ಗಡೆ ಕಾರ್ಯಕ್ರಮವಿದೆ. ಇಲ್ಲಿ ವಿಶೇಷವಾಗಿ 25 ಜನ ಯುವಕರು ತಮ್ಮ ನೇತ್ರವನ್ನು ದಾನ ಮಾಡ್ತಾ ಇದ್ದಾರೆ. 25 ಜನ, ಇದು ನಂಬರ್ ಹೆಚ್ಚಿಗೆ ಆಗ್ಬೋದು. ನಮ್ಮ 4 ಚಕ್ರ ಹಿತೈಷಿಗಳು ಕೂಡ್ಕೊಂಡು 25 ಮಾಡಿದ್ದೀವಿ. ಸೊ 18ನೇ ತಾರೀಕುವರೆಗೂ ನನಗನ್ನಿಸಿದ ಮಟ್ಟಿಗೆ ಒಂದು 50 ಜನ ಸ್ವ ಇಚ್ಛೆಯಿಂದ ಮಾಲಾಕಣ್ಣಿಯ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ನೇತ್ರದಾನ ಮಾಡ್ತಾಯಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಾಲೇಜಿನ ಜೊತೆ ಮೊನ್ನೆ ಮಾತಾಡಿದ ಮೇಲೆ ನಮ್ಮ ಸ್ನೇಹಿತರು ಮತ್ತು 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ನ 10 ಜನ ದೇಹದಾನವನ್ನು ಮಾಡ್ತಾಯಿದ್ದಾರೆ. ಅವರ ಪಾಲಕರ ಅನುಮತಿ ಪಡ್ಕೊಂಡು, ತಂದೆ ತಾಯಿ ಅನುಮತಿ ಪಡ್ಕೊಂಡು, ನಾವು ತೀರ್ಕೊಂಡ ಮೇಲೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಾಲೇಜ್ನವರು ನಮ್ಮ ದೇಹವನ್ನು ಮೆಡಿಕಲ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಸ್ವ ಇಚ್ಛೆಯಿಂದ 10 ಜನರು ದೇಹದಾನವನ್ನು ಮಾಡ್ತಾಯಿದ್ದಾರೆ. ಅದು ಮಾಲಾಕಣ್ಣಿಯವರ ಅಭಿನಂದನಾ ಕಾರ್ಯಕ್ರಮದಲ್ಲಿ. ಇವೆರಡು ಮುಖ್ಯವಾದಂಥ ಕಾರ್ಯಕ್ರಮಗಳು. ಇಲ್ಲಿ ಅದು ಅಭಿನಂದನಾ ಕಾರ್ಯಕ್ರಮ ನೆಪವಾಗಿರ್ತದೆ, ಸಾಮಾಜಿಕವಾಗಿ ಕಾರ್ಯ ಮಾಡಬೇಕಂತೇಳಿ ಇದು ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆ ಅವರ ಒಂದು ಅಭಿನಂದನಾ ಕಾರ್ಯಕ್ರಮದ ನಿಮಿತ್ತವಾಗಿ 5 ಜನ ಸಾಧಕಿಯರಿಗೆ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಈ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನಕ್ಕೆ ಡಾಕ್ಟರ್ ರಾಜೇಶ್ವರಿ ರೆಡ್ಡಿ, ನಮ್ಮ ಪತ್ರಿಕಾದಲ್ಲಿ ಅನೇಕ ಬಾರಿ ಬಂದು ನೇತ್ರ ತಪಾಸಣೆಯನ್ನು ಮಾಡಿದಂಥ ವೈದ್ಯರು, ಆಮೇಲೆ ಆರತಿ ತಿವಾರಿ ಅಂಥೇಳಿ ಸಮಾಜ ಸೇವಕಿ, ಡಾಕ್ಟರ್ ಲತಾದೇವಿ ಸಿದ್ದಪ್ಪ ಕರಿಕಲ್, ಸುಮಾರು 30 ವರ್ಷಗಳಿಂದ ಶ್ರೀ ಶರಣಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಬಾಟನಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು, ಅಂಬಿಕಾ ಹೋಗಿ ಅಂಥೇಳಿ, ಮತ್ತು ಮೀನಾಕ್ಷಿ ಗುತ್ತೇದಾರ್, ನಮ್ಮ ಭಾಗದಲ್ಲಿ ಅದು ಮತ್ತು ವಿಶೇಷವಾಗಿ ಮೇಳರಲ್ಲಿ ಒಬ್ಬ ಒಳ್ಳೆಯ ಚಿತ್ರಕಲಾವಿದೆ. ಸೊ ಇಷ್ಟು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ನಿಮ್ಮಲ್ಲಿ ನಾನು ಆಮಂತ್ರಣ ಪತ್ರಿಕೆ ಕೊಟ್ಟದ್ರಿಂದ ನಾವು ಓದಿ ಹೇಳೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನಿಮ್ಮ ಒಬ್ಬ ವೃತ್ತಿ ಬಾಂಧವನಾಗಿ ಈ ಕಾರ್ಯಕ್ರಮದ ಲೀಡ್ ತೊಗೊಂಡು ಸಮಾಜಮುಖಿ ಕೆಲಸ ಮಾಡಬೇಕಂತೇಳಿ ನಾವು ಸುಮಾರು 1 ದಶಕದಿಂದ ಈ ಕೆಲಸ ಮಾಡ್ತಾಯಿದ್ದೇವೆ. ನಮ್ಮ ಬಬಲಾದ ಶ್ರೀಗಳು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ. ಮತ್ತು ವಿಶೇಷವಾಗಿ ಅನೇಕ ಜನರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಏನಂತಂದರೆ, ನಾವು ಇದೇ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯ ಸಂಭವವನ್ನು ನೋಡಿಕೊಂಡು 50,000 ಸಸಿಗಳನ್ನು ನೆಡಬೇಕಂತೇಳಿ ನಾವು ಒಂದು ಇದು ಮಾಡ್ಕೊಂಡಿದ್ದೆ. 50,000 ಈಗಾಗಲೇ ಮಾಲಾಕಣ್ಣಿ ನೇತೃತ್ವದಲ್ಲಿ 1,000 ಸಸಿಗಳನ್ನು ಗ್ರಾಮೀಣ ಪ್ರದೇಶದ ಶಾಲಾ ಅಂಗಳದಲ್ಲಿ ಅವರು ಅದು ಕೆಲಸ ಮಾಡಿದ್ದಾರೆ. ಸೊ ನಾವು ಅವರ ಒಂದು ಕೆಲಸವನ್ನು ನೋಡಿ ಅವ್ರ ಜೊತೆ ಅರಣ್ಯ ಇಲಾಖೆ ಜೊತೆ ಮಾತಾಡಿ ಆ ಗಿಡಗಳಿಗೆ ಅರ್ಧ ರೇಟ್ ಕೊಟ್ಟರೆ ನಾವು ಯಾರಾದರೂ ಸಹಾಯ ತಗೊಂಡು ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಮತ್ತು ಗ್ರಾಮೀಣ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.